ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ 5 ಗಂಟೆಯಿಂದನೇ ಇವತ್ತಿನ ದಿನಾನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಶುಕ್ರವಾರದ ಲಾಗು. ಸೊ ನನಗೆ ನಿನ್ನೆ ಲಾಗ್ ಹಾಕೋದಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಒಂದು ಪುಟ್ಟಾಗಿರೋ ರಂಗೋಲಿ ಡಿಸೈನ್ ಕೂಡ ಹಾಕ್ಕೊಂಡಿದ್ದೆ. ಹಾಗೆ ಶುಕ್ರವಾರ ಅಲ್ವಾ, ಹಾಗಾಗಿ ಬೇಗನೆ ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಎಷ್ಟೇ ಬೇಗ ಎದ್ದರೂ ಕೂಡ ನನ್ನ ಕೆಲಸ ಅಂತೂ ಮುಗಿಯೋದೇ ಇಲ್ಲ, ಅಷ್ಟೊಂದು ಕೆಲಸಗಳಿರ್ತವೆ. ಹಾಗಾಗಿ ಬೇಗನೆ ಪೂಜೆ ಕೂಡ ಮುಗಿಸ್ಕೊಂಡು ಹಾಗೆ ಬೆಳಿಗ್ಗೆನೆ ಮನೆಯವ್ರಿಗೆಲ್ಲ ಕಾಫಿ ಮಾಡಿಕೊಟ್ಟಿದ್ದಾಯಿತು. ಹಾಗೆ ಮಧ್ಯಾಹ್ನದ ಮೇಲೆ ಎಲ್ಲಿಗಾದ್ರೂ ಆಚೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಹಾಗಾಗಿ ಇವಾಗ ಹೊಸಪೇಟೆಗೆ ಹೋಗೋಣ, ಮೂವಿ ನೋಡ್ಕೊಂಬರೋದಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಇನ್ನು ಪೂರ್ತಿ ವಿಡಿಯೋನ ವಾಚ್ ಮಾಡಿ ನಾವು ಕೂಡ ಯಾವ ಮೂವಿಗೆ ಹೋಗಿದ್ವಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ. ನಾನು ವಾಕ್ ಕೂಡ ಹೋಗಬೇಕಾಗಿತ್ತು ಅಂತ ಹೇಳಿ ನಾನು 5 ಗಂಟೆಗೆಲ್ಲ ಎದ್ದಿರ್ತೀನಿ. 5 ಗಂಟೆ ಎದ್ದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು ಅಂತ ಹೇಳಿ 5:30ವರೆಗೂ ವಿಡಿಯೋ ಎಡಿಟಿಂಗ್ನ ಮಾಡಿಕೊಂಡೆ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ಬಿಸಿನೀರು ಕೂಡ ಕುಡಿತೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ್ದಾದಮೇಲೆ ನನಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿಬೇಕು. ಅದಾದಮೇಲೆ ಸಮಾಧಾನ, ಇಲ್ಲಾಂದರೆ ಒಂಥರ ಏನೋ ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ನಾನು ನೈಟೇ ಎಲ್ಲ ಕಿಚನ್ನ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ. ನನಗೆ ಹಾಗಂಗೆ ಕಿಚನ್ನ ಬಿಟ್ಟು ಮಲ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಮಲ್ಕೊಂಡಿರ್ತೀನಿ. ಹಾಗಾಗಿ ಬೆಳಗ್ಗೆ ಕಿಚನ್ ಕೂಡ ನೀಟಾಗಿರುತ್ತೆ. ಹಾಗೆ ಬೆಳಗ್ಗೆ ಅಡುಗೆ ಮಾಡೋಕ್ಕೂ ಕೂಡ ನನಗೆ ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ಅಂದರೆ ಏನು ಇಂಟ್ರೆಸ್ಟೇ ಇರಲ್ಲ ನನಗೆ ಅಡುಗೆ ಮಾಡೋದಕ್ಕೆ. ಹಾಗೆ ಸ್ವಲ್ಪ ಲೇಟಾಗಿ ಎದ್ದರೂ ಕೂಡ ಬೇಗನೆ ಅಡುಗೆ ಮಾಡ್ಕೊಂಡು ಬಿಡ್ಬೋದು, ಅಡುಗೆ ಮನೆ ಕ್ಲೀನ್ ಇದ್ದರೆ ಅಂತ ಹೇಳಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನಾನು ಅಡುಗೆ ಮನೆನ ಕ್ಲೀನ್ ಮಾಡೇ ಮಲ್ಕೊಳ್ತೀನಿ. ಅದಾದಮೇಲೆ ಬಿಸಿನೀರನ್ನ ಕಾಯಿಸ್ಕೊಂಡು ಬಿಸಿನೀರನ್ನ ಕುಡಿತಾ ಇದ್ದೀನಿ. ಇನ್ನು ಬಿಸಿನೀರು ಕುಡಿದಿದ್ದಾದಮೇಲೆ ನಾನು ಹೊರಗಡೆ ಬರ್ತೀನಿ. ಇನ್ನೂ ಕೂಡ ತುಂಬಾ ಕತ್ಲಿರುತ್ತೆ. ಇವಾಗ 6:30ಗೆಲ್ಲ ಬೆಳಕಾಗೋದು. ಹಾಗಾಗಿ ನಾನು 5:30ಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ನೀರು ಕಾಯಿಸ್ಕೊಂಡು ಕುಡಿದು ರಿಲ್ಯಾಕ್ಸ್ ಮಾಡಿದ್ದಾದಮೇಲೆ ಇವಾಗ ಹೊರಗಡೆ ಕಸ ಎಲ್ಲ ಗೂಡಿಸ್ಕೊಂಡು ನೆಲ ಒರೆಸ್ಕೊಂಡು ರಂಗೋಲಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿನ ನಾನು ಪರ್ಫೆಕ್ಟಾಗಿ ಹಾಕ್ತೀನಿ ಅಂತ ಏನಿಲ್ಲ, ನನಗೆ ಯಾವ ಥರ ಬರುತ್ತೋ ಆ ರೀತಿ ನಾನು ಡಿಸೈನ್ನ ಹಾಕ್ಕೊಂಡಿರ್ತೀನಿ ಅಷ್ಟೇ. ಈ ರಂಗೋಲಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ.
ಇನ್ನು ಬೆಳಿಗ್ಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಬೇಗನೆ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನನಗೇನೋ ಗೊತ್ತಿಲ್ಲ, ಬೆಳಿಗ್ಗೆ ಪೂಜೆ ಮಾಡಿದರೆ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ, ಹಾಗೆ ಮನೆ ತುಂಬ ಪಾಸಿಟಿವಿಟಿ ಇದೆ ಅಂತ ಹೇಳಿ ಫೀಲ್ ಆಗುತ್ತೆ. ಹಾಗಾಗಿ ನಾನು ಬೆಳಿಗ್ಗೆನೇ ಪೂಜೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್. ಹಾಗಾಗಿ ನನಗೆ ಬೆಳಿಗ್ಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಪಾಪು ಕೂಡ ಸ್ಕೂಲಿಗೆ ಹೋಗ್ತಾನೆ, ಅವನಿಗೂ ಕೂಡ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು, ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಬಾಕ್ಸ್ ಎಲ್ಲ ಕಟ್ ಕಳಿಸ್ಬೇಕು ಅವನಿಗೆ, ಹಾಗೆ ಸ್ನಾನ ಕೂಡ ಮಾಡಿಸಿ ಅವನಿಗೆ ಊಟ ಕೂಡ ಮಾಡಿಸಿ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನನಗೆ ಬೆಳಗ್ಗೆ ಅಷ್ಟೊಂದು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಮಧ್ಯಾಹ್ನ ಅಥವಾ ಏನಾದರೂ ರೆಸಿಪಿ ಮಾಡೋದಿದ್ದರೆ ಮಧ್ಯಾಹ್ನ ಇಲ್ಲ ನೈಟ್ ಮಾಡ್ಕೊಳ್ತೀನಿ, ನಾನು ಶೂಟ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಬೇಗ ಆಗೋವಷ್ಟು ಬೇಗನೆ ಕೆಲಸ ಮಾಡ್ಕೊಳ್ತೀನಿ. ಇನ್ನು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಬೆಳಗ್ಗೆ ರೊಟ್ಟಿ ಅಥವಾ ಚಪಾತಿ ಏನಾದರೂ ಮಾಡ್ಕೊಂಡಿರ್ತೀನಿ, ಯಾಕಂದರೆ ರೈಸ್ ಐಟಮ್ ಎಲ್ಲ ಮಾಡಿಕೊಂಡ್ರೆ ಅವನಿಗೂ ಕೂಡ ಸ್ಕೂಲಲ್ಲಿ ತಿನ್ನೋಕ್ಕೆ ಅಷ್ಟೊಂದು ಸರಿ ಹೋಗೋದಿಲ್ಲ. ಹಾಗಾಗಿ ಅವನು ಅಷ್ಟೊಂದು ರೈಸ್ ಐಟಮ್ ಎಲ್ಲ ಇಷ್ಟಪಡೋದಿಲ್ಲ, ಅವನಿಗೆ ರೊಟ್ಟಿ ಬೇಕು ಅಂತ ಕೇಳ್ತಾ ಇರ್ತಾನೆ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಬೆಳಗ್ಗೆ ಟಿಫನ್ಗಿಂತ ರೊಟ್ಟಿ ಚಪಾತಿನೇ ಜಾಸ್ತಿ ಮಾಡ್ಕೊಳ್ತೀನಿ ನಾನು. ಇನ್ನು ಅದನ್ನೆಲ್ಲ ಏನು ಶೂಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಶೂಟ್ ಮಾಡ್ಕೊಂಡಿರಲ್ಲ ಅಷ್ಟೇ. ಇವತ್ತು ಕೂಡ ಅದೇ ರೀತಿ ರೊಟ್ಟಿನೇ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ನಾನೇನಾದರೂ ಟಿಫನ್ ಮಾಡೋದಿದ್ದರೆ ಸಾಟರ್ಡೆ ಸಂಡೇ ಅಷ್ಟೇ ಟಿಫನ್ನ ಮಾಡ್ಕೊಳ್ತೀನಿ. ಅವನಿಗೆ ಲಂಚ್ ಬಾಕ್ಸ್ ಏನೂ ಇರೋದಿಲ್ಲವಲ್ಲ, ಲಂಚ್ ಕಳಿಸೋದೇನೂ ಇರೋದಿಲ್ಲ, ಹಾಗಾಗಿ ಟಿಫನ್ ಬೆಳಗ್ಗೆ ಮಾಡಿಕೊಂಡ್ರೆ ನಾನೇ ತಿನ್ನಿಸ್ಬೋದು ಅಂತ ಹೇಳಿ ಅಷ್ಟೇ. ಅದಾದಮೇಲೆ ಇವಾಗ ಕಾಫಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ರೊಟ್ಟಿ ಪಲ್ಯನೂ ಕೂಡ ಮಾಡ್ಕೊಂಡಿದ್ದೆ, ಹಾಗೆ ಊಟನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅವನನ್ನು ಸ್ಕೂಲಿಗೆ ಬಿಟ್ಟು ಬಂದಾದಮೇಲೆ ಊಟ ಕೂಡ ಮಾಡ್ಕೊಳ್ತೀವಿ ನಾನು ಮತ್ತು ನನ್ನ ಹಸ್ಬೆಂಡು. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಇದೇ ಥರ ಇರುತ್ತೆ, ಜಾಸ್ತಿ ರೊಟ್ಟಿನೇ ಮಾಡ್ಕೊಳ್ತೀನಿ ನಾನು. ಹಾಗೆ ಇವತ್ತು ಸೌತೆಕಾಯಿ ಇತ್ತು, ಸೈಡ್ ಸೌತೆಕಾಯಿ ಹಾಗೆ ಈರುಳ್ಳಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ರೊಟ್ಟಿ ಕೂಡ ಮಾಡಿಕೊಂಡು ಊಟ ಮಾಡ್ಕೊಂಡಿದ್ದಾಯಿತು. ಇನ್ನು ಚಿನ್ಮಯ್ ಸ್ಕೂಲಿಂದ ಬಂದಮೇಲೆ ಅವನನ್ನು ಕರ್ಕೊಂಡು ಹೊಸಪೇಟೆಗೆ ಹೋಗ್ತಾ ಇದ್ವಿ. ನಾನು ಆವಾಗಲೇ ಹೇಳಿದಾಗೆ ಮೂವಿ ನೋಡಬೇಕು ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ, ಹಾಗಾಗಿ ಇವತ್ತು ಮೂವಿ ನೋಡೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವ್ನು ಬರೋ ಅಷ್ಟರಲ್ಲೇ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ನಾವಿಬ್ಬರೇ, ಬಟ್ ಅವನನ್ನು ಕರ್ಕೊಂಡು ಹೋಗೋಣ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಅವನನ್ನು ಕರ್ಕೊಂಡೇ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಿರ್ಬೇಕಾದ್ರೆ ನಾನು ಸ್ವಲ್ಪ ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳಿ ನನ್ನ ಹಸ್ಬೆಂಡ್ ಹತ್ರ ಹೇಳಿ ಕಾರ್ನು ಕೂಡ ಇಸ್ಕೊಂಡಿದ್ದೆ. ಸೊ ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ನನಗಂತೂ ಫುಲ್ ಖುಷಿ ಆಗ್ತಾ ಇರುತ್ತೆ ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ, ನಾನೇ ಸ್ವಂತವಾಗಿ ಗಾಡಿ ಓಡಿಸ್ತಾ ಇದ್ದೀನಲ್ವಾ ಅಂತ ಹೇಳಿ. ಬಟ್ ಅಷ್ಟೇ ಟೆನ್ಷನ್ ನನ್ನ ಹಸ್ಬೆಂಡ್ಗೆ ಆಗ್ತಾ ಇರುತ್ತೆ, ಯಾಕಂದರೆ ಇವಳು ಏನು ಎಡವಟ್ ಮಾಡ್ತಾಳೋ ಏನು ಮಾಡ್ತಾಳೋ ಅಂತ ಹೇಳಿ ಅವ್ರಿಗಂತೂ ಫುಲ್ ಕನ್ಫ್ಯೂಷನ್ ಇರುತ್ತೆ, ಹಾಗೆ ಫುಲ್ ಭಯ ಕೂಡ ಆಗ್ತಾ ಇರುತ್ತೆ ಅವ್ರಿಗೆ. ನಾನು ಗಾಡಿ ಓಡಿಸ್ತಿರ್ಬೇಕಾದ್ರೂ ನನಗೆ ಇಷ್ಟೊಂದು ಟೆನ್ಷನ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಸೈಡಿಗೆ ಕುತ್ಕೊಂಡಿರ್ಬೇಕಾದ್ರೆ. ಬಟ್ ನನಗೇನಂದರೆ ನಾನು ಹೆಂಗೆ ಮಾಡಿ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಧೈರ್ಯ ನನಗಿರುತ್ತೆ ಗಾಡಿ ಓಡಿಸ್ತಿರ್ಬೇಕಾದ್ರೆ. ಬಟ್ ಅವರಂತೂ ಫುಲ್ಲು ಟೆನ್ಷನ್ ಆಗಿರ್ತಾರೆ. ಸೊ ಇವಳು ಕಾರಿಗೆ ಏನು ಮಾಡಿಬಿಡ್ತಾಳೋ ಅಥವಾ ಎಲ್ಲೋ ಗುದ್ಬಿಡ್ತಾಳೋ, ಯಾರಿಗೇನು ಎಡವಟ್ ಮಾಡ್ತಾಳೋ ಹಿಂದೆ ಬರೋ ಕಾರಿಗೆ ಅಂತ ಹೇಳಿ. ಬಟ್ ನಾನೇನು ಆ ಥರ ಮಾಡಲ್ಲ, ಆದರೂ ಕೂಡ ಅವರಿಗೆ ಭಯ ಇರುತ್ತೆ. ನಾನು ಇನ್ನೂ ಕಲಿತಾನೇ ಇದ್ದೀನಿ, ಇನ್ನೂ ಕ್ಲಿಯರಾಗಿ ನನಗೆ ಕಾರ್ ಓಡಿಸೋದಕ್ಕೆ ಬರೋದಿಲ್ಲ, ಡ್ರೈವಿಂಗ್ ಮಾಡೋದಕ್ಕೆ ಅಷ್ಟಾಗಿ ಬರೋದಿಲ್ಲ. ಬಟ್ ಪರವಾಗಿಲ್ಲ, ಒಂದು ರೇಂಜಿಗೆ ನಾನು ಕೂಡ ಡ್ರೈವಿಂಗ್ ಮಾಡ್ತೀನಿ. ಹೆಂಗೋ ಮಾಡಿಕೊಂಡು ಹೊಸಪೇಟೆ ಕೂಡ ರೀಚ್ ಆದ್ವಿ. ಹಾಗೆ ಥಿಯೇಟ್ರ್ ಹತ್ರ ಕೂಡ ಬಂದಿದ್ದೀವಿ ಇವಾಗ ಮೂವಿ ನೋಡೋದಕ್ಕೆ ಅಂತ ಹೇಳಿ. ಸಿಟಿಲೆಲ್ಲ ನನಗೆ ಅವ್ರು ಕಾರ್ ಕೊಡೋದಿಲ್ಲ, ಓನ್ಲಿ ರೋಡಲ್ಲಿ ಅಷ್ಟೇ ಕೊಡ್ತಾರೆ, ವೆಹಿಕಲ್ಸ್ ಕಡಿಮೆ ಇದ್ದು ಅಂತಂದರೆ. ಇನ್ನೂ ಕಲಿತಾ ಇದೆಯಾ ಕಲಿ ಅಂತ ಹೇಳಿ ಪಾಪ ಅವರು ಪಕ್ಕಕ್ಕೆ ಕೂತ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾರಲ್ವ, ನನಗೆ ಅದೇ ಖುಷಿ ಆಗುತ್ತೆ. ಈಗ ನಾವು ಕೂಡ ಟಿಕೆಟ್ನ ತೊಗೊಂಡು ಒಳಗಡೆ ಬಂದಿದ್ದೀವಿ ಮೂವಿ ನೋಡೋದಕ್ಕೆ ಅಂತ ಹೇಳಿ. ನಾವು ಹೋಗಿದ್ದು ಉಪೇಂದ್ರ ಮೂವಿ ನೋಡೋದಕ್ಕೆ, UI ಮೂವಿ ನೋಡೋದಕ್ಕೆ. ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಚಿನ್ಮಯ್ ಜೊತೆ ಕೂಡ ಮಾತಾಡ್ಕೊಳ್ತಾ ಮೂವಿನ ನೋಡ್ಕೊಳ್ತಿದ್ದೆ. ಇನ್ನೇನು ಮೂವಿ ಕೂಡ ಸ್ಟಾರ್ಟ್ ಆಯಿತು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬಾಯ್ ಬಾಯ್.